ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 183ನೆಯ ಅಧ್ಯಾಯವಾದ ಮೃಣ್ಮಯ ಮೂರ್ತಿ ನಿರ್ಮಾಣ ಪ್ರತಿಷ್ಠಾ ಪೂಜಾ ವಿಧಾನಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವಸುಂಧರೆ, ಇನ್ನೂ ಬೇರೆ ಹೇಳುತ್ತೇನೆ ಕೇಳು. ಪೂಜೆಯ ಇಚ್ಛೆಯಿಂದ ನಾನು ಮೃಣ್ಮಯ ಅಂದರೆ ಮಣ್ಣಿನ ವಿಗ್ರಹದಲ್ಲೂ ನೆಲೆಸುವೆನು. ಮಣ್ಣಿನಿಂದ ಅತಿ ಸ್ಫುಟವಾಗಿಯೂ ಪೂರ್ಣವಾಗಿಯೂ ಭಿನ್ನವಿಲ್ಲದೆಯೂ ಅತ್ಯುನ್ನತವಾಗಿಯಾಗಲಿ ಬಹು ಕುಳ್ಳಾಗಿಯಾಗಲಿ ಇಲ್ಲದಿರುವಂತೆಯೂ ವಕ್ರವಿಲ್ಲದಿರುವಂತೆಯೂ ನನ್ನ ಪ್ರತಿಮೆಯನ್ನು ಮಾಡಿ ನನ್ನ ಕರ್ಮ ನಿರತನಾದವನು ನನಗೆ ರುಚಿಸುವಂತೆ ಪ್ರತಿಷ್ಠೆ ಪೂಜೆ ಮೊದಲಾದ ಸರ್ವ ಕರ್ಮಗಳನ್ನು ಮಾಡಬಹುದು. ಭೂಮಿ ಶಿಲಾಮೂರ್ತಿಯನ್ನು ಮಾಡುವುದಕ್ಕೆ ಅವಕಾಶವಿಲ್ಲದೆ ಸರಿಯಾದ ಮರವು ದೊರೆಯದಿದ್ದರೆ ನನ್ನ ಕರ್ಮದಲ್ಲಿ ನಿರತನಾದವನು ಮೃಣ್ಮಯ ಮೂರ್ತಿಯನ್ನು ಮಾಡಿಸಬೇಕು. ಶುಭ ಕರ್ಮಿಗಳಾದ ವಿದ್ವಾಂಸರು ತಾಮ್ರದಿಂದಲೂ ಕಂಚಿನಿಂದಲೂ ಬೆಳ್ಳಿಯಿಂದಲೂ ಚಿನ್ನದಿಂದಲೂ
ಸೀಸದಿಂದಲೂ ಹಿತ್ತಾಳೆಯಿಂದಲೂ ಶುಭವಾದ ನನ್ನ ಪ್ರತಿಮೆಯನ್ನು ಮಾಡುವರು. ವೇದಿಕೆಗಳಲ್ಲಿ ಕರ್ಮಗಳನ್ನು ಆಚರಿಸುವಾಗ ನನ್ನನ್ನು ಪೂಜಿಸುವುದು ಬೇರೊಂದು ವಿಧ. ಕೆಲವರು ಲೋಕಾಪವಾದ ಭೀತಿಯಿಂದಲೂ ಕೆಲವರು ಪ್ರಖ್ಯಾತಿಗಾಗಿಯೂ ನನ್ನನ್ನು ಪೂಜಿಸುವರು. ಒಬ್ಬೊಬ್ಬರು ಮನೆಯ ವಿಚಾರವನ್ನು ಆಲೋಚಿಸಿ ಒಳ್ಳೆಯದಾಗಬೇಕೆಂಬ ಆಸೆಯುಳ್ಳವರಾಗಿ ಕಾಮಿಗಳಾಗಿ ನನ್ನನ್ನು ಪೂಜಿಸಿದರೂ ನನ್ನ ತೇಜೋಂಶದಿಂದ ಉದಿಸಿದ ಚಕ್ರವನ್ನು ಪೂಜಿಸಿದರೂ ನನ್ನನ್ನು ಪ್ರತಿಷ್ಠೆ ಮಾಡಿದಂತೆಯೇ ಎಂದು ತಿಳಿ. ಇದರಲ್ಲಿ ಸಂದೇಹವಿಲ್ಲ. ಧರಾಧರೆ ಪೂಜಿತನಾದ ನಾನು ಸಂಪತ್ತನ್ನು ಕೊಡುವೆನು. ಯಾರು ಯಾವ ಯಾವ ಫಲವನ್ನು ಉದ್ದೇಶಿಸಿ ವಿಧಿಪೂರ್ವಕವಾಗಿ ಮಂತ್ರಗಳಿಂದ ನನ್ನ ಕರ್ಮಗಳನ್ನು ಮಾಡುವರೋ ಅಥವಾ ಪೂಜಿಸುವರೋ ಅವರಿಗೆ ಆಯಾ ಫಲವನ್ನು ಸಂತುಷ್ಟವಾದ ಮನದಿಂದ ಪ್ರಸನ್ನಾಂತರಾತ್ಮದಿಂದ ಕೊಡುವೆನು. ಅಲ್ಲದೆ ಅವರು ನನ್ನ ಅನುಗ್ರಹದಿಂದ ಉತ್ತಮ ಗತಿಯನ್ನು ಪಡೆಯುವರು. ಸದಾ ಕರ್ಮದಿಂದ ಆವೃತನಾಗಿರುವ ನನ್ನ ಭಕ್ತನು ನನ್ನ ಪರಿತೃಪ್ತಿಗಾಗಿ ಯಾವಾಗಲೂ ಮನಸ್ಸಿನಲ್ಲೇ ಪೂಜಿಸಬೇಕು. ಭಕ್ತನು ಕೊಡುವ ಬೊಗಸೆಯ ನೀರಿನ ಅರ್ಘ್ಯದಿಂದ ನನಗೆ ಅತಿಯಾದ ಪ್ರೀತಿಯಾಗುವುದು. ಅಂತಹವನಿಗೆ ಹೂಗಳಿಂದಲಾಗಲಿ ಜಪ ನಿಯಮಗಳಿಂದಲಾಗಲಿ ಆಗಬೇಕಾದುದೇನು? ಯಾವಾಗಲೂ ಪೂರ್ಣ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸುವವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಮನೋಹರವಾದ ದಿವ್ಯ ಭೋಗಗಳನ್ನು ಕೊಡುವೆನು. ಅತಿ ರಹಸ್ಯವಾದ ಈ ವಿಚಾರವನ್ನೆಲ್ಲ ನಿನಗೆ ಹೇಳಿದೆನು. ನನ್ನ ಕರ್ಮಗಳಲ್ಲಿ ನಿಷ್ಠನಾದವನು ಮೃನ್ಮಯ ವಿಗ್ರಹವನ್ನು ಮಾಡಿ ಶ್ರವಣ ನಕ್ಷತ್ರದಲ್ಲಿ ಆ ವಿಗ್ರಹಕ್ಕೆ ಗಂಧ ಧೂಪಾದಿಗಳಿಂದ ಸಂಸ್ಕಾರವನ್ನು ಮಾಡಬೇಕು. ಪೂರ್ವದಲ್ಲಿ ಹೇಳಿರುವ ಕ್ರಮದಿಂದ ಮಂತ್ರಪೂರ್ವಕವಾಗಿ ಪ್ರತಿಷ್ಠೆ ಮಾಡಬೇಕು. ಪಂಚಗವ್ಯವನ್ನು ಗಂಧವನ್ನು ನೀರಿನೊಡನೆ ಸೇರಿಸಬೇಕು. ಬಳಿಕ ನನಗೆ ಪೂಜ್ಯನಾದ ಯಾರು ಸರ್ವ ಜಗತ್ ಪ್ರಕರ್ತೃವೋ, ಯಾರ ಅನುಗ್ರಹದಿಂದ ಲೋಕಗಳು ಜೀವಿಸುವವೋ ಅಂತಹ ನಾಶರಹಿತನಾದ ಸ್ವಾಮಿಯೇ, ನೀನು ನನ್ನಲ್ಲಿ ಕೃಪೆಯಿಡು. ಈ ಮೃನ್ಮಯ ವಿಗ್ರಹದಲ್ಲಿ ನೆಲೆಸು ಎಂಬ ಅರ್ಥದ ಮಂತ್ರವನ್ನು ಹೇಳಿ ಅಭಿಷೇಕ ಮಾಡಬೇಕು. ಕಾರಣನೂ ಅತಿ ತೇಜಸ್ವಿಯೂ ಕಾಂತಿವಂತನೂ ಆದ ಮಹಾಪುರುಷನಿಗೆ ನಮಸ್ಕಾರ ಎಂಬ ಅರ್ಥದ ಮಂತ್ರದಿಂದ ಆಲಯದಲ್ಲಿ ಪ್ರವೇಶಿಸಿ ಮೂರ್ತಿಯನ್ನು ಸ್ಥಾಪಿಸಬೇಕು. ಆ ಮಂತ್ರದಿಂದಲೇ ಶಾಂತನಾಗಿ ನನ್ನನ್ನು ಸ್ಥಾಪಿಸಬೇಕು. ಪೂರ್ವದಂತೆ ಅಲ್ಲಿ ದೇವರ ಮುಂದೆ 4 ಕಲಶಗಳನ್ನು ಸ್ಥಾಪಿಸಬೇಕು. ಅವುಗಳನ್ನು ಕೈಗೆ ತೆಗೆದುಕೊಂಡು, ವರುಣ ಶರೀರಕನಾದ ದೇವನೇ, ಸಮುದ್ರೋದಕವನ್ನು ತಂದು ನನ್ನಿಂದ ಸಂಪೂಜಿತನಾದ ನೀನು ನನಗೆ ಅತಿ ಪ್ರಸನ್ನನಾಗು. ಅಗ್ನಿಯೂ ಭೂಮಿಯೂ ಸರ್ವ ರಸಗಳೂ ಯಾರಿಂದ ಉದಿಸಿರುವವೋ ಆ ನಿನ್ನನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ ಎಂಬ ಅರ್ಥವುಳ್ಳ ಮಂತ್ರದಿಂದ ಕಲಶಗಳನ್ನು ತಲೆಯಿಂದ ಮೇಲಕ್ಕೆತ್ತಿ ಹಿಡಿದುಕೊಂಡು ನನಗೆ ಮಾಡುವ ಅಭಿಷೇಕವು ಶ್ರೇಷ್ಠವಾದುದು. ನನ್ನ ಕರ್ಮಗಳಲ್ಲಿ ನಿರತನಾದವನು ಹೀಗೆ ವಿಧಿಯಂತೆ ಅಭಿಷೇಕವನ್ನು ಮಾಡಿ ಹಿಂದೆ ಹೇಳಿರುವ ನಿಯಮದಂತೆ ಗಂಧ ಮಾಲೆಗಳಿಂದಲೂ
ಪೂಜಿಸಬೇಕು. ಕರ್ಪೂರ, ಕುಂಕುಮ, ಕೇಸರಿಗಳಿಂದ ಕೂಡಿದ ಅಗರು ಧೂಪವನ್ನು ನಮೋ ನಾರಾಯಣಾಯ ಎಂದು ಹೇಳಿ ಅರ್ಪಿಸಬೇಕು. ಧೂಪವನ್ನು ಕ್ರಮವಾಗಿ ಅರ್ಪಿಸಿ ಹಳದಿಯ ವಸ್ತ್ರವನ್ನು ಧರಿಸಬೇಕು. ನಮೋ ನಾರಾಯಣಾಯ ಎಂದು ಹೇಳಿ ಯಾರು ಪ್ರಸನ್ನನಾಗಲಾಗಿ ಜಗತ್ತೇ ಒಲಿಯುವುದೋ, ಯಾರು ಯಾವಾಗಲೂ ಪೀತಾಂಬರಧಾರಿಯಾಗಿ ಮನೋಹರನಾಗಿರುವನೋ ಅಂತಹ ಸ್ವಾಮಿಯಾದ ನೀನು ನಾನು ಅರ್ಪಿಸುವ ವಸ್ತ್ರವನ್ನು ಅನುಗ್ರಹದಿಂದ ಪರಿಗ್ರಹಿಸಿ ನನ್ನನ್ನು ಸಂಸಾರ ಬಂಧನದಿಂದ ಸತತವಾಗಿ ರಕ್ಷಿಸು ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು. ಈ ಮಂತ್ರದಿಂದ ವಸ್ತ್ರವನ್ನು ತಕ್ಕಂತೆ ಧರಿಸಬೇಕು. ಬಳಿಕ ಧೂಪ ದೀಪಾದಿಗಳಿಂದ ಪೂಜಿಸಿ ನೈವೇದ್ಯವನ್ನು ಸಿದ್ಧಪಡಿಸಬೇಕು. ಹಿಂದೆ ಹೇಳಿರುವ ನಿಯಮದಂತೆ ನೈವೇದ್ಯವನ್ನು ಅರ್ಪಿಸಬೇಕು. ಬಳಿಕ ಮಂತ್ರಪೂರ್ವಕವಾಗಿ ಆಚಮನವನ್ನು ಅರ್ಪಿಸಬೇಕು. ದೇವತೆಗಳಿಗೂ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ವೈಶ್ಯರಿಗೂ ಶಾಂತಿಯಾಗಲಿ, ವೃದ್ಧರಿಗೂ ಶಾಂತಿಯಾಗಲಿ, ಬಾಲರಿಗೆ ಉತ್ತಮ ಶಾಂತಿಯಾಗಲಿ, ದೇವನಾದ ಇಂದ್ರನು ಮಳೆಯನ್ನು ಸುರಿಸಲಿ, ಭೂಮಿಯು ಸಸ್ಯಪೂರ್ಣವಾಗಲಿ ಎಂಬ ಅರ್ಥವುಳ್ಳ ಮಂತ್ರದಿಂದ ವಿಧಿಯಂತೆ ಶಾಂತಿಯನ್ನು ಮಾಡಬೇಕು. ಬಳಿಕ ಭಗವದ್ಭಕ್ತರನ್ನು ಪೂಜಿಸಿ ಆಮೇಲೆ ಬ್ರಾಹ್ಮಣರನ್ನು ಪೂಜಿಸಬೇಕು. ಅವರನ್ನು ದಕ್ಷಿಣಾದಿಗಳಿಂದ ಪೂಜಿಸಿ ಶಿರಸ್ಸಿನಿಂದ ವಂದಿಸಬೇಕು. ಬಳಿಕ ಬ್ರಾಹ್ಮಣರನ್ನು ಭಾಗವತರನ್ನು ಉಪಚಾರೋಕ್ತಿಯಿಂದ ಕಳುಹಿಸಿ ದೇವ ಸನ್ನಿಧಿಗೆ ಬಂದಿರುವ ಇತರರನ್ನು ವಸ್ತ್ರಾಲಂಕಾರ ಭೂಷಣಾದಿಗಳಿಂದ ವಿಧಿಯಂತೆ ಪೂಜಿಸಬೇಕು. ನನ್ನ ಸಾಮ್ಯವನ್ನು ಬಯಸುವುದಾದರೆ ದೇವ ಪ್ರತಿಷ್ಠಾಪಕನು ದೇವಾಲಯದಲ್ಲೇ ಗುರುವನ್ನು ಪೂಜಿಸಬೇಕು. ದೇವಿ, ನಿನಗೆ ಸತ್ಯವನ್ನು ಹೇಳುತ್ತೇನೆ. ಯಾರು ಭಕ್ತಿಯಿಂದ ನಿಯಮದಂತೆ ಗುರುವನ್ನು ಪೂಜಿಸುವನೋ ಅವನು ನನ್ನನ್ನು ನಿತ್ಯವೂ ಪೂಜಿಸಿದವನಾಗುವನು. ಸಂತುಷ್ಟನಾದ ದೊರೆಯು ಒಬ್ಬನಿಗೆ 1 ಗ್ರಾಮವನ್ನು ಮಾತ್ರ ಕಷ್ಟದಿಂದ ಕೊಟ್ಟಾನು. ಗುರುವಾದರೋ ಬ್ರಹ್ಮ ಪದದವರೆಗೂ ಲೀಲೆಯಿಂದ ಕೊಡುವನು. ಮಂಗಳೇ, ನನ್ನ ಸರ್ವಶಾಸ್ತ್ರಗಳಲ್ಲೂ ನನ್ನ ಮಾತಿನಿಂದಲೇ ಹಾಗೆ ಗುರುಪೂಜೆಯು ಸ್ಥಾಪಿತವಾಗಿದೆ. ಈ ವಿಧಾನದಿಂದ ಯಾರು ನನ್ನ ವಿಗ್ರಹವನ್ನು ಪ್ರತಿಷ್ಠೆ ಮಾಡುವನೋ ಅವನು ತನ್ನ 103 ಕುಲಗಳನ್ನು ಸಂಸಾರ ಸಾಗರದಿಂದ ದಾಟಿಸುವನು. ಪೂಜೆ ಮಾಡುವಾಗ ಅಭಿಷೇಕದಲ್ಲಿ ನನ್ನ ಮೇಲೆ ಎಷ್ಟು ಜಲಬಿಂದುಗಳು ಬೀಳುವವೋ ಅಷ್ಟು 1000 ವರ್ಷಕಾಲ ಸ್ಥಾಪಕನು ನನ್ನ ಲೋಕಗಳಲ್ಲಿ ಆನಂದ ಪಡುವನು. ಭೂದೇವಿ, ಹೀಗೆ ಮೃಣ್ಮಯ ಮೂರ್ತಿಯ ಸ್ಥಾಪನೆಯ ವಿಚಾರವನ್ನು ನಿನಗೆ ಹೇಳಿದೆನು. ಸರ್ವ ಭಾಗವತರಿಗೂ ಪ್ರಿಯವಾದ ಬೇರೆಯ ಮೂರ್ತಿಗಳ ವಿಚಾರವನ್ನು ನಿನಗೆ ಹೇಳುವೆನು. ಇತಿ ಶ್ರೀ ವರಾಹಪುರಾಣೆ ಮೃಣ್ಮಯಾರ್ಚಾ ಸ್ಥಾಪನಂ ನಾಮ 83-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 184ನೆಯ ಅಧ್ಯಾಯವಾದ ತಾಮ್ರ ಪ್ರತಿಮಾ ಸ್ಥಾಪನ ಪೂಜಾದಿ ವಿಧಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.
ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.